ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಣ್ಣಂಗೆ 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 ಇರೋ ಯಾಕ್ರು ಹಿಂಗಾಡ್ತಾ ಇದ್ದೀರಾ? ಇಳಿಸ್ರ ನನ್ನ. ಏನ್ರ ಆಗಿದೆ ನಿಮ್ಗೆ? ಯಾಕ್ರು ಹಿಂಗೆ ಎತ್ಕೊಂಡು ಕುಣಿತಾ ಇದ್ದೀರಾ? ಯಾಕೆ ಅಂದ್ರೆ ನಿಜವಾದ ಹೀರೋ ಅಂದ್ರೆ ನೀನೇ ಕಣಮ್ಮ. ಹೀರೋನಾ? ನಾನಾ? ಊರಕ್ಕೆ ಮತ್ತಿನ್ನೇನೋ ರಾಕಿ, ಎಲ್ಲ ಸಿನಿಮಾದಲ್ಲೂ ಹೀರೋಯಿನ್ನ ಓಡಿಸ್ಕೊಂಡು ಹೋಗೋದೇ ಹೀರೋಯಿಸಮ್ ಅಂತ ತೋರಿಸ್ತವ್ರೆ. ಇಂಥ ಟೈಮಲ್ಲಿ ನಿನ್ನಿಂದೆ ಓಡ್ ಬಂದಿದ್ದು ಹೀರೋಯಿನ್ನ ಕರ್ಕೊಂಡೋಗಿ ಮನೆಗೆ ಬಿಟ್ಬಿಟ್ಟು ಹೀರೋ ಆಗ್ಬಿಟ್ಟಲ್ಲ. ನಮ್ಮ ಏರಿಯಾದಲ್ಲೇ ನಿನ್ನಂತ ಸಾಧಕ ಯಾರು ಇಲ್ಲ ಕಣ. ಅಲ್ಲ, ನೀವು ನನ್ನ ಹೊಗಳ್ತಾ ಇದ್ದೀರಾ ಅಥವಾ ಆಡ್ಕೊಂಡು ನಗ್ತಾ ಇದ್ದೀರಾ? ಅಪ್ಪ ನಿಜಾನೇ ಹೇಳ್ತಾ ಇದ್ದೀವಿ. ಎಷ್ಟೋ ಸರಿ ನಮ್ಮ ಏರಿಯಾ ಹುಡುಗರಿಗೆ ಲವ್ ಮ್ಯಾರೇಜ್ ಆಗೋದಕ್ಕೆ, ಎಸ್ಕೇಪ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದೀವಿ. ಆದ್ರೆ ಮೆದ್ಲು ಎರಡು ಕರೆಕ್ಟಾಗಿ ಕೆಲಸ ಮಾಡುತ್ತಪ್ಪ. ಅದಕ್ಕೆ ಅಲ್ವೇನೋ ಹೇಳೋದು, ಇವನಂತವ್ರು ಯಾರು ಇಲ್ವಲ್ಲೋ ಇಲ್ಲೋ ಕದ್ದ ಮೇಲೆ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಯಾವ ಬೃಂದಾವನವು ಸೆಳೆಯಿತೋ ನಿನ್ನ ಮಣ್ಣಿನ ಕಣ್ಣನು. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಯಾವ ಬೃಂದಾವನವು ಸೆಳೆಯಿತೋ ನಿನ್ನ ಮಣ್ಣಿನ ಕಣ್ಣನು. ಅಪ್ಪ, ನೀವ್ಯಾವಾಗ ಬಂದ್ರಿ? ನೀನು ಯಾವಾಗ ಮೋಹನ ಮುರಳಿನ ಕರಿತಾ ಇದೆಯೋ ನಾನು ಆಗಲೇ ಬಂದೆ ಚಿನ್ನ. ಎಷ್ಟು ಚೆನ್ನಾಗಿ ಹಾಡ್ತೀಯಪ್ಪ, ಎಂಥ ಒಳ್ಳೆ
ಥ್ಯಾಂಕ್ಸ್ ಅಪ್ಪ. ಹೆತ್ತವ್ರಿಗೆ ತಮ್ಮ ಮಕ್ಕಳ ಸುಖ ಸಂತೋಷನೇ ಮುಖ್ಯ ರೀತು. ಆದರೆ ನಿಮ್ಮ ಸುಖ ಸಂತೋಷ ಎಲ್ಲಿದೆ ಅಂತ ಗುರ್ತಿಸೋದ್ರಲ್ಲಿ ನಾವು ಸ್ವಲ್ಪ ಎಡುತ್ತೀವಿ. ಇನ್ಮೇಲೆ ನಾನು ಆ ತಪ್ಪನ್ನು ಮಾಡೋದಿಲ್ಲ. ನನ್ನ ಮಗಳು ಈ ಮನೆ ರಾಜ್ಕುಮಾರಿ, ನೀನು ಖುಷಿಯಾಗಿರಬೇಕು. ನಿನಗೇನು ಇಷ್ಟನೋ ಅದನ್ನೇ ಮಾಡು. ಒಟ್ಟಿನಲ್ಲಿ ನೀನು ಖುಷಿಯಾಗಿರಬೇಕು. ನೀನು ಖುಷಿಯಾಗಿದ್ದರೆ ನಮ್ಮ ಮನೆ ನೆಮ್ಮದಿಯಾಗಿರುತ್ತೆ ಪುಟ. ಹೇಳಿ ಸತ್ಯ. ರಾಕಿ, ಹೇಗಿದೆಯೋ? ಚೆನ್ನಾಗಿದ್ದೀನಿ. ಅದನ್ನು ಯಾಕೆ ಇಷ್ಟೊಂದು ಸಪ್ಪೆಯಾಗಿ ಹೇಳ್ತಿದ್ಯಾ? ನೀನು ತೊಂದರೆಲಿದ್ದಾಗ ನಾನು ಹೇಗೆ ಚೆನ್ನಾಗಿರಲಿ ಸತ್ಯ? ನನಗೇನೋ ಆಗಿದೆ, ನಾನು ಚೆನ್ನಾಗೇ ಇದ್ದೀನಿ. ನಿನ್ನ ಕತೆ ಹೇಳು. ನನ್ನಿಂದಾಗಿ ನಿನಗೆ ತೊಂದರೆ ಅಲ್ವಾ ಸತ್ಯ? ರಿತು ಮಾಡಿದ ಎಡವಟ್ಟಿಗೆ ಎಲ್ಲ ನಿನ್ನ ತಪ್ಪು ತಿಳ್ಕೊಂಡಿದ್ದಾರೆ. ನಾನು ಯಾರೂ ತಪ್ಪು ತಿಳ್ಕೊಂಡಿಲ್ಲ, ನಾನು ಆರಾಮಾಗೇ ಇದ್ದೀನಿ. ನನಗೆ ಗೊತ್ತು ನೀನು ಇದನ್ನು ನನ್ನ ಸಮಾಧಾನಕ್ಕೆ ಹೇಳ್ತಾ ಇದೆಯಾ ಅಂತ. ಇಲ್ಲ ಕಣೋ, ನಿಜವಾಗ್ಲೂ ಚೆನ್ನಾಗೇ ಇದ್ದೀನಿ. ಮೊದಲು ನೀನು ಆರಾಮಾಗು, ಆಮೇಲೆ ನನ್ನ ಬಗ್ಗೆ ಯೋಚನೆ ಮಾಡುವಂತೆ. ಹೇಗಿದ್ದು ಹುಡುಗ ನೀನು, ಹೇಗಾಗಿದೆಯಾ ನೋಡು. ನಾನು ನಿನ್ನ ಜೊತೆ ಇರೋವರೆಗೂ ನೀನು ನಿನ್ನ ಜೀವನನೇ ಕಳೆದೋಯ್ತು ಅನ್ನೋ ಥರ ಇರಬಾರ್ದು. ನಾನು ಇರೋದಕ್ಕೆ ಬಿಡೋದು ಇಲ್ಲ. ಸತ್ಯನ ತಮ್ಮ ಅಂದರೆ ಒಂದು ರೇಂಜ್ ಬೇಡವಾ? ನಾನು ನಿನ್ನ ತಮ್ಮ ಅನ್ನೋದು ಒಂದೇ ಸತ್ಯ, ನನಗಿರೋ ಧೈರ್ಯ ಅಂದರೆ. ಆದರೆ ನೀನು ನನ್ನ ತಮ್ಮ ಅನ್ನೋದು ನನ್ನ ಹೆಮ್ಮೆ ರಾಕಿ. ಆತ್ರ ಪಟ್ಟು ಮನೆ ಬಿಟ್ಟು ಹೊರಟಿದ ರಿತುಗೆ ಬುದ್ಧಿ ಹೇಳಿ ಮತ್ತೆ ಮನೆಗೆ ವಾಪಸ್ ಕಳಿಸಿದ್ಯಲ್ಲ, ಅದು ನಿನ್ನ ಪ್ರಬುದ್ಧತೆನ ತೋರಿಸುತ್ತೆ. ನಿನ್ನ ಜಾಗದಲ್ಲಿ ಬೇರೆ ಹುಡುಗರು ಯಾರೇ ಇದ್ರೂ ದೇಶಾಂತರ ಹೋಗಿರೋರು. ಆದರೆ ನೀನು ನಾನು ತಲೆ ತಗ್ಸೋದಕ್ಕೆ ಬಿಡಲಿಲ್ಲ ನೋಡು. ನಿನಗೆ ತೊಂದರೆ ಆಗುವಂಥ ಕೆಲಸ ನಾನು ಯಾವತ್ತೂ ಮಾಡಲ್ಲ ಸತ್ಯ. ತಂದೆ ತಾಯಿ ಬಂಧು ಬಳಗ ಫ್ರೆಂಡ್ ಆಗಿ ನಿನ್ನನ್ನು ನೋಡ್ಕೊಂಡಿದ್ಯಾ. ನಿನಗೆ ಮೋಸ ಮಾಡಿದ್ರೆ ಆ ದೇವ್ರಿಗೆ ಮೋಸ ಮಾಡ್ದಂಗೆ. ದೇವ್ರಿಗೆ ನಾನು ಯಾವತ್ತೂ ಮೋಸ ಮಾಡಲ್ಲ. ನಾನು ಈ ಪ್ರೀತಿ ಪ್ರೇಮ ಅಂತ ಎಲ್ಲದರಿಂದ ದೂರನೇ ಇದ್ದೆ ಸತ್ಯ. ನನಗೆ ಗೊತ್ತಿತ್ತು ಇದು ಯಾವತ್ತಿದ್ರೂ ಅಪಾಯನೇ ಅಂತ. ಆದರೆ ಏನು ಮಾಡೋದು? ಪ್ರೀತಿ ಹೇಳಿ ಕೇಳಿ ಆಗೋದಲ್ಲ, ಅದಾಗದೇ ಆಗೋದು. ನನಗೆ ಅಷ್ಟು ಅರ್ಥ ಆಗುತ್ತೆ. ರಿತುಗೆ ಪ್ರೀತಿ ಮಾಡೋದಕ್ಕಷ್ಟೇ ಬರುತ್ತೆ. ಆದರೆ ನಿನಗೆ ಪ್ರೀತಿ ಜೊತೆ ವಿವೇಚನೆನೂ ಇದೆ. ಅದರಿಂದಾಗಿ ನಮ್ಮ ಕೋಟೆ ಮನೆ ಮಾನ ಮರ್ಯಾದೆ ಉಳಿತು. ಅದಕ್ಕೆ ಹೇಳಿದ್ದು ನಿನ್ನ ಕಂಡ್ರೆ ನನಗೆ ಹೆಮ್ಮೆ ಅಂತ. ಆದರೆ ಈ ವಿವೇಚನೆ ಎಲ್ಲ ಕಲಿಸಿದ್ದು ನೀನೇ ಅಲ್ವಾ ಸತ್ಯ? ಸೊ ಕ್ರೆಡಿಟ್ ಎಲ್ಲ ನಿನಗೆ ಹೋಗಬೇಕು. ಅಯ್ಯೋ ರಾಮ, ಯಾಕೂ ನಿನಗಿಷ್ಟೊಂದು ಒಳ್ಳೆತನ? ಏನೇ ಹೇಳಿದ್ರು ಎಲ್ಲ ನಿನ್ನಿಂದಾನೇ ಅನ್ಬಿಡ್ತೀಯ, ಗೂಬೆ. ಸರಿ, ಆರೋಗ್ಯ ಜೋಪಾನ, ಅದನ್ನೇ ಹೇಳೋಣ ಅಂತ ಫೋನ್ ಮಾಡಿದೆ. ಸ್ವಲ್ಪ ದಿನ ರೆಸ್ಟ್ ಮಾಡು ಆಯ್ತಾ? ಏನೇ ಇದ್ರೂ ಕಾಲ್ ಮಾಡು. ಮತ್ತೆ ಏನಾದರೂ ಬೇಕಿದ್ರೆ ಹುಡುಗರ ಹತ್ರ ತರಿಸ್ಕೊ, ನಾನು ಅವ್ರಿಗೆ ಹೇಳಿರ್ತೀನಿ ಆಯ್ತಾ?
ಚೆನ್ನಾಗಿದೆ ಕಣೆ ಹುಳಿ. ಎಲ್ಲ ಸ್ವಲ್ಪ ಸ್ವಲ್ಪ ಆಯಿತು, ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಮಾಡಿಬಿಟ್ಟೆ. ದಿವ್ಯಾ, ಅಳಿಯಂದ್ರೆ ಫೋನ್ ಮಾಡಿದ್ರಾ ಅಥವಾ ನೀನೇ ಅವ್ರಿಗೆ ಫೋನ್ ಮಾಡಿದ್ದೇನೆ? ಅಜ್ಜಿ, ನಿನಗೆ ನಾನು ನೆಮ್ಮದಿಯಾಗಿ ಊಟ ಮಾಡೋದು ಇಷ್ಟ ಅಲ್ವಾ? ದಿವ್ಯಾ, ಅತ್ತೆ ಮೇಲೆ ಯಾಕೆ ರೇಗ್ತಿದ್ಯಾ? ಅವ್ರೇನು ಕೇಳಬಾರ್ದು ಕೇಳಿದ್ರೆ ನಿಂಗೆ? ಫೋನ್ ಮಾಡಿದ್ರೆ ಮಾಡಿದ್ದೆ ಅನ್ನೋ, ಇಲ್ಲ ಅಂದರೆ ಇಲ್ಲ ಅನ್ನೋ. ಅಮ್ಮ, ಆ ಈಡಿಯಟ್ಗೆ ನಾನು ಯಾಕೆ ಕಾಲ್ ಮಾಡಲಿ? ಅವನೇ ಕಾಲ್ ಮಾಡಿದ್ರು ನಾನು ಮಾತಾಡಲ್ಲ. ಅವ್ನು ಮಾಡಿರೋ ಮೋಸಕ್ಕೆ ಅವನ ಹೆಸರು ಕೇಳಿದ್ರೆ ಮೈಯೆಲ್ಲ ಉರಿಯುತ್ತೆ. ಈ ಜನ್ಮದಲ್ಲಿ ಅವನ ಮುಖ ನೋಡಲ್ಲ. ಕಟ್ಕೊಂಡು ಗಂಡನಿಗೆ ಹೀಗೆಲ್ಲ ಮಾತಾಡಿದ್ರೆ ನೀನು ಉದ್ಧಾರ ಆಗಲ್ಲ ಕಣೆ. ಅವನನ್ನು ಕಟ್ಕೊಂಡು ಭಾರಿ ಉದ್ಧಾರ ಆಗಿದ್ದೀನಿ. ಇವಾಗ ನನ್ನ ಲೈಫಿಂದ ತೊಲಗಿದ ಮೇಲಾದರೂ ಉದ್ಧಾರ ಆಗ್ತೀನಿ ಅಂತ ನೋಡೋಣ. ನೋಡಿ ಅತ್ತೆ, ಮಾಡೋದೆಲ್ಲ ಮಾಡಿಬಿಟ್ಟು ಹೇಗೆ ಕೋಪ ಮಾಡ್ಕೋತಾಳೆ ಅಂತ. ಯಾರಾದರೂ 1 ಸಾರಿ 2 ಸಾರಿ ಮೋಸ ಹೋಗ್ತಾರೆ, ನಿಂತರ ವರ್ಷ ಪೂರ್ತಿ ಮೋಸ ಹೋಗಲ್ಲ ಕಣೆ. ಅದು ನಮ್ಮ ಮೇಲೆ ಎಷ್ಟು ಕೋಪ ಮಾಡ್ಕೋತಾಳೆ ನೋಡಿ ಇವಳು. ಮೋಸ ಮಾಡಿದ್ದು ಅವನು. ಹೋಗಿ ಅವನನ್ನು ಕೇಳು, ಯಾಕೆ ಮೋಸ ಮಾಡಿದೆ ಅಂತ. ನೀವು ಈ ರೀತಿ ಇದ್ರೆ ಗಂಡನ ಮನೆಯವ್ರಿಗೆ ಸದ್ರ ಆಗತ್ತೆ. ಓಹೋ, ಸದರ ಬಿಟ್ಕೊಳ್ಳೋಕ್ಕೆ ನಿನ್ನ ಗಂಡನ ಮನೇಲಿ ಯಾರ್ಯಾರಿದ್ರು? ಅಷ್ಟಕ್ಕೂ ಇದೇ ನಾವು ನೋಡಿ ಮಾಡಿದ ಮದುವೆನೇ, ನೀನು ಮಾಡ್ಕೊಂಡಿದ್ದು ತಾನೇ, ಅನುಭವಿಸು. ಅಮ್ಮ, ಮೋಸ ಆಗಿರೋದು ನನಗೆ. ನಾನೇ ಏನೋ ಮಾಡಿದ್ದೀನಿ ಅನ್ನೋ ಥರ ಆಡ್ಬೇಡ. ನಿನಗೆ ಬುದ್ಧಿ ಇದ್ದಿದ್ರೆ ಯಾರಾದರೂ ಯಾಕೆ ಮೋಸ ಮಾಡ್ತಾಯಿದ್ರು? ಅವರಪ್ಪ ದೊಡ್ಡ ಕೋಟ್ಯಾಧೀಶ್ವರ ಅಂತೆ, ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತೆ, ಶೂಟಿಂಗ್ ಮನೆನ ಅವನ ಮನೆ ಅಂತ ತೋರಿಸ್ಬಿಟ್ನಂತೆ, ಇವಳು ನಂಬಿಟ್ಲಂತೆ. ನಿನಗೆ ಬುದ್ಧಿ ಇರಬೇಕಾಗಿತ್ತು ಕಣೆ. ನಮ್ಮ ಸತ್ಯ ಆಗಿದ್ರೆ ಚಿಟ್ಕಿ ಹೊಡೆಯೋ ಅಷ್ಟರಲ್ಲಿ ಅವನ ಕಿಮ್ಮತ್ ಕಂಡುಹಿಡಿತಿದ್ಲು. ಇದಕ್ಕೂ ಸತ್ಯಂಗೂ ಲಿಂಕ್ ಮಾಡಬೇಡ. ಯಾವಾಗ ನೋಡಿದ್ರು ಸತ್ಯ 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 ಅಂತ ಸಾಯ್ತೀರಾ. ಜಾನ್ಕಿ, ಇವಳೇನಾದರೂ ಸಿಡಿಮಿಡಿ ನಕ್ಷತ್ರದಲ್ಲಿ ಎತ್ತಿದ್ದೇನೆ? ಯಾವಾಗಲೂ ಸಿಡಿ 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 ಅಂತಿರ್ತಾಳೆ ಅಲ್ವೇ? ಮೂಗಿನ ತುದಿ ಮೇಲೆ ಇರುತ್ತಲ್ಲ ಕೋಪ ಇವಳಿಗೆ. ಹೌದು, ನಾನು ಬಾಯ್ಬಡ್ಕಿ ಸಿಡ್ಕಿ. ಏನೀಗ? ದಿವ್ಯಾ, ಹಾಗೆಲ್ಲ ದೊಡ್ಡವ್ರಿಗೆ ಎದುರು ಮಾತಾಡಬಾರ್ದು. ಸುಮ್ಮನೆ ಊಟ ಮಾಡಿ ಎದ್ದು ಹೋಗೋ. ದೊಡ್ಡವ್ರಿಗೂ ಬುದ್ಧಿ ಇರಬೇಕು, ಏನೇನೋ ಮಾತಾಡಬಾರ್ದು. ಕರ್ಮ. ಅರೆ, ಇವಳು ಇನ್ನೂ ಮಲಗಿಲ್ವಾ? ಇಷ್ಟೊತ್ತಾದರೂ ಓದ್ಕೊಂಡು ಕೂತಿದ್ದಾಳೆ. ಒಂದು ಸಲ ಏನಾದರೂ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ರೆ ಆ ಗುರಿ ತಲುಪೋವರೆಗೂ ಇವಳು ಸುಮ್ಮನೆ ಇರಲ್ಲ.
ಕಾರ್ತಿ, ನೀನೇನು ಮಾಡ್ತಿದ್ಯಾ ಇಲ್ಲಿ? ಅದು ಇಷ್ಟೊತ್ತಲ್ಲಿ? ಚಿಕ್ಕಿ, ಅದು ಟೀ ಮಾಡ್ತಾ ಇದ್ದೆ. ನೀನು ರಾತ್ರಿ ಹೊತ್ತು ಟೀ ಕುಡಿಯಲ್ಲ ಅಲ್ವಾ? ಹಾಂ, ಅದು ತಲೆನೋವ್ತಾ ಇತ್ತು ಚಿಕ್ಕಿ, ಅದಕ್ಕೆ ಟೀ. ಕಳ್ಳ, ನಿಜ ಹೇಳು. ಇಲ್ಲ ಚಿಕ್ಕಿ, ಟೀ ನನಗೆ. ಇದು ಸತ್ಯಂಗೋಸ್ಕರ ತಾನೆ? ಹ್ಞೂ ಚಿಕ್ಕಿ, ಟೀ ಸತ್ಯನ್ಗೆನೆ. ಪರವಾಗಿಲ್ವೇ, ನಮ್ಮ ಹುಡುಗ ಹೆಂಡತಿಗೆ ಟೀ ಮಾಡ್ಕೊಡೋಷ್ಟು ಸುಧಾರಿಸ್ಬಿಟ್ಟ. ಅದು ಸತ್ಯ ಓದ್ತಾ ಇದ್ಲು ಚಿಕ್ಕಿ, ಅದಕ್ಕೆ ಸ್ವಲ್ಪ ರಿಫ್ರೆಶ್ ಆಗಲಿ ಅಂತ ಟೀ. ಸರಿ, ಟೀ ನನಗೆ ಕೊಡು, ನಾನೇ ತಗೊಂಡು ಹೋಗ್ತೀನಿ. ಹಾಗೆ ಸತ್ಯನ ಹತ್ರ ಸ್ವಲ್ಪ ಮಾತಾಡೋದಿದೆ. ಪರವಾಗಿಲ್ಲ ಚಿಕ್ಕಿ, ನಾನೇ ತಗೊಂಡೋಗಿ. ಕೊಡೋ ಇಲ್ಲಿ. ಅಲ್ಲ ಚಿಕ್ಕಿ, ಚಿಕ್ಕಿ. ಸತ್ಯ, ಒಳಗೆ ಬರ್ಬೋದಾ? ಅಯ್ಯೋ ಚಿಕ್ಕತ್ತೆ, ಇದೇನಿದು? ನೀವು ಕೇಳಬೇಕಾ? ಬನ್ನಿ. ಓದ್ತಿರ್ತೀಯಲ್ಲ, ಡಿಸ್ಟರ್ಬ್ ಆಗತ್ತೆ ಅಂತ ತಗೊಟ್ಟಿ. ಇಷ್ಟು ಹೊತ್ತಲ್ಲಿ ನೀವು ಯಾಕೆ ಟೀ ಮಾಡ್ಕೊಂಡು ಬರೋದಕ್ಕೆ ಹೋದ್ರಿ? ಟೀ ಮಾಡಿದ್ದು ನಾನಲ್ಲ, ನಿನ್ನ ಗಂಡ. ಅಡುಗೆ ಮನೆಯಿಂದ ಇಲ್ಲಿಗೆ ತಂದಿದ್ದಷ್ಟೇ ನಾನು. ಏನು, ಅಮೂಲ್ ಬೇಬಿ ಟೀ ಮಾಡಿದ್ರಾ? ಅದು ಇಷ್ಟು ಹೊತ್ತಲ್ಲಿ ನನಗೋಸ್ಕರ? ಪಾಪ, ಅದೆಷ್ಟು ಪ್ರೀತಿಯಿಂದ ನಿನಗೋಸ್ಕರ ಟೀ ಮಾಡಿದ್ನೋ ಏನೋ. ನಾನೇ ನಿನ್ನ ಹತ್ರ ಮಾತಾಡಬೇಕು ಅಂತ ಹೇಳಿ ಇಸ್ಕೊಂಡು ಬಂದ್ಬಿಟ್ಟೆ. ಸತ್ಯ, ನಿನ್ನ ಹತ್ರ ಮಾತಾಡ್ಬೋದಾ? ಅಯ್ಯೋ ಚಿಕ್ಕತ್ತೆ, ಎಲ್ಲದಕ್ಕೂ ಪರ್ಮಿಷನ್ ಕೇಳೋ ಥರ ಮಾತಾಡ್ತಿದ್ದೀರಾ. ಏನು ಹೇಳಿ? ನನ್ನನ್ನು ಕ್ಷಮಿಸ್ಬಿಡು ಸತ್ಯ. ರೀತು ವಿಚಾರದಲ್ಲಿ ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡು ಕೆಟ್ಟದಾಗಿ ನಡ್ಕೊಂಡ್ಬಿಟ್ಟೆ. ಆದರೆ ನೀನು ಅದು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ನಮಗೆ ಒಳ್ಳೆಯದನ್ನೇ ಮಾಡಿದೆ. ಇದರಲ್ಲಿ ನಂದೇನಿದೆ ಚಿಕ್ಕತ್ತೆ? ನೀವು ಚಿಕ್ಕ ಮಾವ ನನಗೆ ತೋರಿಸಿರೋ ಪ್ರೀತಿ ವಿಶ್ವಾಸದ ಮುಂದೆ ಇದೆಲ್ಲ ಯಾವ ಲೆಕ್ಕ? ರಿತು ನಿಮ್ಮ ಮಗಳು ಮಾತ್ರ ಅಲ್ಲ, ನನ್ನ ನಾದ್ನಿ ಕೂಡ. ಅವಳಿಗೆ ಕೆಟ್ಟದಾಗೋದಕ್ಕೆ ನಾನು ಬಿಟ್ಬಿಡ್ತೀನ ಹೇಳಿ? ನನಗೆ ನೀವು, ರಿತು, ಈ ಮನೆ ಗೌರವ ಎಲ್ಲನೂ ಮುಖ್ಯ. ವಯಸ್ಸಲ್ಲಿ ಚಿಕ್ಕವಳಾದರೂ ಎಷ್ಟೊಂದೆಲ್ಲ ತಿಳ್ಕೊಂಡಿದ್ಯಾ. ಆದರೆ ನಮ್ಮನ್ನು ನೋಡು, ಕೋಪದ ಕೈ ಬುದ್ಧಿನ ಕೊಟ್ಟು ಮಾಡಬಾರ್ದನ್ನು ಮಾಡ್ತೀವಿ, ಆಮೇಲೆ ಕ್ಷಮೆ ಕೇಳ್ತೀವಿ. ನನಗೆ ನನ್ನ ಬಗ್ಗೆನೇ ನಾಚಿಕೆ ಆಗ್ತದೆ. ಅಯ್ಯೋ ಚಿಕ್ಕತ್ತೆ, ನೀವು ದಯವಿಟ್ಟು ಹೀಗೆಲ್ಲ ಬೇಜಾರು ಮಾಡ್ಕೋಬೇಡಿ. ನೀವೊಂದು ಮಾತಂದರೆ ನನಗೇನೂ ಬೇಜಾರಿಲ್ಲ, ನಿಮ್ಮ ಹಕ್ಕದು. ಪ್ರೀತಿ ಇದ್ದ ಕಡೆ ಕೋಪ ಮುನಿಸು ಎಲ್ಲ ಸಹಜ ಅಲ್ವಾ? ಥ್ಯಾಂಕ್ ಯು ಸತ್ಯ. ಆದರೆ ಒಂದೇ ಒಂದು ತಕರಾರಿದೆ ನಿನ್ನ ಬಗ್ಗೆ. ತಕರಾರ? ಏನದು? ಹೇಳ್ತೀನಿ, ಆದರೆ ನನಗೊಂದು ಮಾತು ಕೊಡು. ನಾನು ಹೇಳಿದ್ದನ್ನೆಲ್ಲ ನಡೆಸ್ಕೊಡ್ತೀನಿ ಅಂತ.